ಅರಸನಾಗಿದ್ದಾನೆ ಮತ್ತು ಪ್ರಪಂಚದ ಅರಸರುಗಳಲ್ಲಿಯೇ ಒಬ್ಬ ಹೆಸರುವಾಸಿಯಾದ ಚಕ್ರವರ್ತಿಯಾಗಿದ್ದಾನೆ. ಶಾಸನಗಳಲ್ಲಿ ಅವನನ್ನು ದೇವನಂಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಹೆಸರಿಸಲಾಗಿದೆ. ಅವುಗಳು ಆತನ ಶ್ರೇಷ್ಠ ವ್ಯಕ್ತಿತ್ವವನ್ನು ಸೂಚಿಸುತ್ತವೆ. ಅಶೋಕನು ಸಾಶಾಪು 273ರಲ್ಲಿ ಅಧಿಕಾರಕ್ಕೆ ಬಂದನಾದರೂ ಆತನ ಕಿರೀಟಧಾರಣ ಮಹೋತ್ಸವವು ಸಾಶಾಪು 269ರಲ್ಲಿ ನಡೆಯಿತು. ಸಾಶಾಪು 273ರಿಂದ 269ರವರೆಗೆ ಇತಿಹಾಸ ಸ್ಪಷ್ಟವಾಗಿಲ್ಲ. ಈ ಅವಧಿಯಲ್ಲಿ ಅಶೋಕ ಮತ್ತು ಆತನ 100 ಜನ ಸಹೋದರರ ನಡುವೆ ಅಧಿಕಾರಕ್ಕಾಗಿ ಹೋರಾಟ ನಡೆದಿದೆ ಎಂದು ಇತಿಹಾಸಕಾರರು ನಂಬುತ್ತಾರೆ. ಕಳಿಂಗ ಯುದ್ಧ ಸಾಶಾಪು 261. ಅಶೋಕನ ಅಧಿಕಾರಾವಧಿಯಲ್ಲಿ ಕಳಿಂಗವು ಒಂದು ಶಕ್ತಿಶಾಲಿಯಾದ ರಾಜ್ಯವಾಗಿತ್ತು. ಅಶೋಕನು ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲು ಅಪೇಕ್ಷಿಸಿದನು. ಆದ್ದರಿಂದ ಆತನು ಕಳಿಂಗದ ಮೇಲೆ ದಾಳಿ ಮಾಡಿದನು. ಅವರ ನಡುವೆ ಭೀಕರ ಕದನ ನಡೆಯಿತು. 13ನೇ ಶಿಲಾಶಾಸನ ಅಶೋಕನ ಕಳಿಂಗದ ದಿಗ್ವಿಜಯ ಮತ್ತು ಅದರ ಪರಿಣಾಮಗಳನ್ನು ಕುರಿತಾದ ವಿವರಗಳನ್ನು ನೀಡುತ್ತದೆ. ಕಳಿಂಗ ಯುದ್ಧದಲ್ಲಿ 1,00,000 ಜನ ಪ್ರಾಣ ತೆತ್ತರು ಮತ್ತು 1,50,000 ಜನ ಸೈನಿಕರು ಯುದ್ಧ ಕೈದಿಗಳಾದರು ಎಂದು ಇದು ಹೇಳುತ್ತದೆ. ರಕ್ತಪಾತವನ್ನು ಕಂಡ ಅಶೋಕನು ತುಂಬಾ ದುಃಖತಪ್ತನಾದನು. ಭವಿಷ್ಯದಲ್ಲಿ ಯುದ್ಧ ಮಾಡಬಾರದೆಂದು ತೀರ್ಮಾನಿಸಿದ್ದರಿಂದ ಇದೇ ಆತನ ಕೊನೆಯ ಯುದ್ಧವಾಯಿತು. ಯುದ್ಧದ ಪರಿಣಾಮವಾಗಿ ಅಶೋಕನು ತನ್ನ ವಿದೇಶಾಂಗ ನೀತಿಯನ್ನು ಬದಲಾಯಿಸಿದನು. ದಿಗ್ವಿಜಯಗಳ ಬದಲಾಗಿ ಧರ್ಮವಿಜಯದ ನೀತಿಯನ್ನು ತನ್ನದಾಗಿಸಿಕೊಂಡನು. ಹೀಗೆ ಕಳಿಂಗ ಯುದ್ಧವು ಅಶೋಕನ ಜೀವನದಲ್ಲಿ ಒಂದು ಮಹತ್ವದ ತಿರುವನ್ನುಂಟು ಮಾಡಿತು. ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಆತನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಅಶೋಕನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನದ ಪ್ರದೇಶಗಳಿಂದ ದಕ್ಷಿಣದಲ್ಲಿ ಕರ್ನಾಟಕವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಸಿಂಧ್ ಮತ್ತು ಬಲೂಚಿಸ್ತಾನಗಳವರೆಗೆ ಹಬ್ಬಿತ್ತು. ಅಶೋಕನ ಶಿಲಾಶಾಸನಗಳು. ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ. ಅವುಗಳು ಸಾಮ್ರಾಜ್ಯದ ಉದ್ದಗಲಕ್ಕೂ ದೊರಕಿವೆ. ಶಿಲಾಶಾಸನಗಳು ಮೌರ್ಯರ ಧರ್ಮ, ಸಮಾಜ ಮತ್ತು ಆಡಳಿತದ ಮೇಲೆ ಬೆಳಕು ಚೆಲ್ಲುವುದರೊಂದಿಗೆ ಆತನ ಆದರ್ಶಗಳ ಮತ್ತು ಮನೋಭಾವವನ್ನು ಅರಿಯಲು ಸಹಾಯ ಮಾಡುತ್ತದೆ. ಶಿಲಾಶಾಸನಗಳಲ್ಲಿ ಭಾಷೆಯು ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಆಗಿದ್ದು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯನ್ನು ಬಳಸಲಾಗಿದೆ. ದೀರ್ಘಾವಧಿಯವರೆಗೆ ಒಗಟಾಗಿದ್ದ ಬ್ರಾಹ್ಮಿ ಲಿಪಿಯನ್ನು 1831ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಸಂಶೋಧಿಸಿ ಬೆಳಕಿಗೆ ತಂದನು. ಶಿಲಾಶಾಸನಗಳನ್ನು ಪ್ರಧಾನ ಶಿಲಾಶಾಸನಗಳು, ಕಿರಿಯ ಶಿಲಾಶಾಸನಗಳು, ಸ್ತಂಭ ಶಿಲಾಶಾಸನಗಳು ಮತ್ತು ಗುಹಾ ಶಾಸನಗಳೆಂದು ವರ್ಗೀಕರಿಸಲಾಗಿದೆ. ಕರ್ನಾಟಕದಲ್ಲಿನ ಶಿಲಾಶಾಸನಗಳು. ಕರ್ನಾಟಕದಲ್ಲಿ ಅಶೋಕನ ಅನೇಕ ಶಿಲಾಶಾಸನಗಳು ಸಂಶೋಧಿಸಲ್ಪಟ್ಟಿವೆ. ಅವುಗಳು ದೊರಕಿರುವ ಸ್ಥಳವೆಂದರೆ ರಾಯಚೂರು ಜಿಲ್ಲೆಯ ಮಸ್ಕಿ, ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗುಂಡ, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಂಟಿಗರಾಮೇಶ್ವರ, ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೊಳಂ, ಕಲಬುರಗಿ ಜಿಲ್ಲೆಯ ಸನ್ನತಿ. ಶಿಲಾಶಾಸನಗಳು ರಾಜನನ್ನು ದೇವನಂಪ್ರಿಯ ಅಥವಾ ಪ್ರಿಯದರ್ಶಿ ಎಂದು ಉಲ್ಲೇಖಿಸಿದ್ದರಿಂದ ಇತಿಹಾಸಕಾರರಲ್ಲಿ ಶಾಸನಗಳನ್ನು ಹೊರಡಿಸಿದ ರಾಜ ಯಾರು ಎಂಬುದರ ಕುರಿತಾಗಿ ಅನುಮಾನಗಳು ದೊರೆತಿವೆ. ಮಸ್ಕಿ ಹಾಗೂ ಕಲ್ಕತ್ತಾ ಶಾಸನಗಳು ರಾಜನನ್ನು ದೇವನಂಪ್ರಿಯ ಅಶೋಕಸ ಎಂದು ಉಲ್ಲೇಖಿಸಿವೆ. ಇದರಿಂದಾಗಿ ದೇವನಂಪ್ರಿಯ ಅಥವಾ ಪ್ರಿಯದರ್ಶಿ ರಾಜ ಅಶೋಕನಲ್ಲದೆ ಬೇರ್ಯಾರೂ ಅಲ್ಲ ಎಂದು ದೃಢಪಟ್ಟಿತು. ಧರ್ಮ. ಅಶೋಕನು ಧರ್ಮಕ್ಕೆ ಶ್ರೇಷ್ಠ ಕೊಡುಗೆ ನೀಡಿದ್ದಾನೆ. ಅವನ ಪ್ರಕಾರ ಧರ್ಮನಿಷ್ಠೆಯು ಈ ಕೆಳಕಂಡ ಗುಣಗಳನ್ನು ಹೊಂದಿರುತ್ತದೆ. ಫಸ್ಟ್ ಒನ್, ತಂದೆ ತಾಯಿಗಳಿಗೆ ವಿಧೇಯವಾಗಿರಬೇಕು ಮತ್ತು ಗೌರವ ಕೊಡಬೇಕು. ಸೆಕೆಂಡ್, ಪ್ರತಿಯೊಬ್ಬರು ಸತ್ಯವನ್ನು ನುಡಿಯಬೇಕು. ಥರ್ಡ್ ಒನ್, ಸೇವಕರು, ಕಿರಿಯರು ಮತ್ತು ಅವಲಂಬಿತರನ್ನು ಪ್ರೀತಿಯಿಂದ ಕಾಣಬೇಕು. ಫೋರ್ತ್ ಒನ್, ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆ ನೀಡಬಾರದು. ಪ್ರತಿಯೊಬ್ಬರು ಕೋಪ, ಕ್ರೌರ್ಯ ಮತ್ತು ದುಂದುವೆಚ್ಚಗಳನ್ನು ನಿಗ್ರಹಿಸಬೇಕು. ಬೌದ್ಧ ಧರ್ಮದ ಹರಡುವಿಕೆಗೆ ತೆಗೆದುಕೊಂಡ ಕ್ರಮಗಳು. ಭಾರತದಲ್ಲಿ ಮಾತ್ರವಲ್ಲದೆ ಭಾರತದ ಹೊರಗೂ ಬೌದ್ಧ ಧರ್ಮದ ಪ್ರಸಾರಕ್ಕೆ ಅಶೋಕ ಕಾರಣನಾಗಿದ್ದಾನೆ. ಬೌದ್ಧ ಧರ್ಮದ ಪ್ರಸಾರಕ್ಕೆ ಅನೇಕ ಕ್ರಮಗಳನ್ನು ಅವನು ಕೈಗೊಂಡನು. ಅವುಗಳೆಂದರೆ ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾದ ಲುಂಬಿನಿವನ, ಕಪಿಲವಸ್ತು, ಗಯಾ, ಸಾರನಾಥ ಮತ್ತು ಕುಶಿನಗರವನ್ನು ಸಂದರ್ಶಿಸಿದನು ಮತ್ತು ಧರ್ಮಗೋಷ್ಠಿಗಳನ್ನು ಏರ್ಪಡಿಸಿದನು. ಸಾಮ್ರಾಜ್ಯದಾದ್ಯಂತ ಅನೇಕ ವಿಹಾರಗಳನ್ನು ನಿರ್ಮಿಸಿದನು ಮತ್ತು ಅವುಗಳ ದತ್ತಿಗಾಗಿ ಹೆಚ್ಚಿನ ಪ್ರಮಾಣದ ಹಣವನ್ನು ವ್ಯಯಿಸಿದನು. ಬುದ್ಧನ ತತ್ವಗಳನ್ನು ಪ್ರಸಾರ ಮಾಡಲು ಸಾಮ್ರಾಜ್ಯದಾದ್ಯಂತ ಅವುಗಳನ್ನು ಬಂಡೆಗಳು, ಸ್ತಂಭಗಳು ಮತ್ತು ಗುಹೆಗಳ ಗೋಡೆಗಳ ಮೇಲೆ ಕೆತ್ತಿಸಿದನು.
ನೇಮಿಸಿದನು. ಜನರಲ್ಲಿ ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರು, ಯುಕ್ತರು ಮತ್ತು ರಜಕರು ಎಂಬ ಅಧಿಕಾರಿಗಳನ್ನು ನೇಮಿಸಿದನು. ಹಾಗೂ ಮಹಿಳೆಯರ ರಕ್ಷಣೆ ಮತ್ತು ಧರ್ಮ ಜಾಗೃತಿಗಾಗಿ ಸ್ತ್ರೀ ಅಧ್ಯಕ್ಷ ಮಹಾಮಾತ್ರರು ಎಂಬ ಅಧಿಕಾರಿಗಳಿಂದ ನೇಮಿಸಿದನು. ಬೌದ್ಧ ಭಿಕ್ಷುಕಗಳ ನಡುವಣ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಲು ಸಾಶಾಪು 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಸಂಘಟಿಸಿದನು. ಅಶೋಕನ ಬೌದ್ಧ ಧರ್ಮವನ್ನು ಹರಡಲು ಅಫ್ಘಾನಿಸ್ತಾನ, ಬರ್ಮಾ, ಶ್ರೀಲಂಕಾ ಮತ್ತು ಯುರೋಪಿಗೆ ನಿಯೋಗಗಳನ್ನು ಕಳುಹಿಸಿದನು. ಶಾಂತಿ ಸೂಚಕವಾಗಿ ಬೋಧಿಗಿಡದೊಂದಿಗೆ ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರೆಯನ್ನು ಶ್ರೀಲಂಕಾಕ್ಕೆ ಕಳುಹಿಸಿದನು. ಅವನು ಅನೇಕ ಕಲ್ಯಾಣಕಾರ ಚಟುವಟಿಕೆಗಳನ್ನು ಕೈಗೊಂಡನು. ಅಶೋಕನ ಮಹಾಶಯ ಸಾಶಾಪು 273ರಿಂದ 232. ಅಶೋಕನು ಮೌರ್ಯರಲ್ಲಿಯೇ ಶ್ರೇಷ್ಠ ಅರಸನಾಗಿದ್ದಾನೆ ಮತ್ತು ಪ್ರಪಂಚದ ಅರಸರುಗಳಲ್ಲಿಯೇ ಒಬ್ಬ ಹೆಸರುವಾಸಿಯಾದ ಚಕ್ರವರ್ತಿಯಾಗಿದ್ದಾನೆ. ಶಾಸನಗಳಲ್ಲಿ ಅವನನ್ನು ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಹೆಸರಿಸಲಾಗಿದೆ. ಅವುಗಳು ಆತನ ಶ್ರೇಷ್ಠ ವ್ಯಕ್ತಿತ್ವವನ್ನು ಸೂಚಿಸುತ್ತವೆ. ಅಶೋಕನು ಸಾಶಾಪು 273ರಲ್ಲಿ ಅಧಿಕಾರಕ್ಕೆ ಬಂದನಾದರೂ ಆತನ ಕಿರೀಟಧಾರಣ ಮಹೋತ್ಸವವು ಸಾಶಾಪು 269ರಲ್ಲಿ ನಡೆಯಿತು. ಸಾಶಾಪು 273ರಿಂದ 269ರವರೆಗಿನ ಇತಿಹಾಸ ಸ್ಪಷ್ಟವಾಗಿಲ್ಲ. ಈ ಅವಧಿಯಲ್ಲಿ ಅಶೋಕ ಮತ್ತು ಆತನ 3 ಜನ ಸಹೋದರರ ನಡುವೆ ಅಧಿಕಾರಕ್ಕಾಗಿ ಹೋರಾಟ ನಡೆದಿದೆ ಎಂದು ಇತಿಹಾಸಕಾರರು ನಂಬುತ್ತಾರೆ. ಕಳಿಂಗ ಯುದ್ಧ ಸಾಶಾಪು 261. ಅಶೋಕನ ಅಧಿಕಾರಾವಧಿಯಲ್ಲಿ ಕಳಿಂಗವು ಒಂದು ಶಕ್ತಿಶಾಲಿಯಾದ ರಾಜ್ಯವಾಗಿತ್ತು. ಅಶೋಕನು ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲು ಅಪೇಕ್ಷಿಸಿದನು. ಆದ್ದರಿಂದ ಆತನು ಕಳಿಂಗದ ಮೇಲೆ ದಾಳಿ ಮಾಡಿದನು. ಅವರ ನಡುವೆ ಭೀಕರ ಕದನ ನಡೆಯಿತು. 13ನೇ ಶಿಲಾಶಾಸನ ಅಶೋಕನ ಕಳಿಂಗದ ದಿಗ್ವಿಜಯ ಮತ್ತು ಅದರ ಪರಿಣಾಮಗಳನ್ನು ಕುರಿತಾದ ವಿವರಣೆಗಳನ್ನು ನೀಡುತ್ತದೆ. ಕಳಿಂಗ ಯುದ್ಧದಲ್ಲಿ 1,00,000 ಜನ ಪ್ರಾಣತ್ಯಾಗರು ಮತ್ತು 15 ಲಕ್ಷ ಜನ ಸೈನಿಕರು ಯುದ್ಧ ಕೈದಿಗಳಾದರು ಎಂದು ಇದು ಹೇಳುತ್ತದೆ. ರಕ್ತಪಾತವನ್ನು ಕಂಡ ಅಶೋಕನು ತುಂಬಾ ದುಃಖನಾದನು. ಭವಿಷ್ಯದಲ್ಲಿ ಯುದ್ಧ ಮಾಡಬಾರದೆಂದು ತೀರ್ಮಾನಿಸುವುದರಿಂದ ಇದೇ ಆತನ ಕೊನೆಯ ಯುದ್ಧವಾಯಿತು. ಯುದ್ಧದ ಪರಿಣಾಮವಾಗಿ ಅಶೋಕನು ತನ್ನ ವಿದೇಶಾಂಗ ನೀತಿಯನ್ನು ಬದಲಿಸಿದನು. ದಿಗ್ವಿಜಯಗಳು ಸೈನಿಕ ವಿಜಯ ಬದಲಾಗಿ ಧರ್ಮ ವಿಜಯ, ಜನರ ಹೃದಯ ಗೆಲ್ಲುವುದು ನೀತಿಯ ತನ್ನದಾಗಿಸಿಕೊಂಡನು. ಹೀಗೆ ಕಳಿಂಗ ಯುದ್ಧವು ಅಶೋಕನ ಜೀವನದ ಒಂದು ಮಹತ್ವವಾದ ತಿರುವನ್ನುಂಟು ಮಾಡಿತು. ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಆತನ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಅಶೋಕನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನದ ಪ್ರದೇಶಗಳಿಂದ, ದಕ್ಷಿಣದಲ್ಲಿ ಕರ್ನಾಟಕ ಶಿವನಗಿರಿಯವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಸಿಂಧ ಮತ್ತು ಬಲೂಚಿಸ್ತಾನಗಳವರೆಗೆ ಹಬ್ಬಿತ್ತು. ಅಶೋಕನ ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ. ಅವುಗಳು ಸಾಮ್ರಾಜ್ಯದ ಉದ್ದಗಲಕ್ಕೂ ದೊರೆತಿವೆ. ಶಿಲಾಶಾಸನಗಳು ಮೌರ್ಯರ ಧರ್ಮ, ಸಮಾಜ ಮತ್ತು ಆಡಳಿತದ ಮೇಲೆ ಬೆಳಕು ಚೆಲ್ಲುವುದರೊಂದಿಗೆ ಆತನ ಆದರ್ಶಗಳು ಮತ್ತು ಮನೋಭಾವವನ್ನು ಅರಿಯಲು ಸಹಾಯಕ ಮಾಡುತ್ತವೆ. ಶಿಲಾಶಾಸನಗಳಲ್ಲಿಯೂ ಭಾಷೆಯ ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಆಗಿದ್ದು ಬ್ರಾಹ್ಮಿ ಮತ್ತು ಪ್ರವಸ್ತಿ ಲಿಪಿಯನ್ನು ಬಳಸಲಾಗಿದೆ. ದೀರ್ಘಾವಧಿಯವರೆಗೆ ಒಗ್ಗಟ್ಟಾಗಿದ್ದ ಬ್ರಾಹ್ಮಿ ಲಿಪಿಯನ್ನು 1830ರಲ್ಲಿ ಜೇಮ್ಸ್ ಪ್ರಿನ್ಸಸ್ ಸಂಶೋಧಿಸಿ ಬೆಳಕಿಗೆ ತಂದನು. ಶಿಲಾಶಾಸನಗಳನ್ನು ಪ್ರಧಾನ ಶಿಲಾಶಾಸನಗಳು, ಕಿರಿಯ ಶಿಲಾಶಾಸನಗಳು, ಸ್ತಂಭಶಾಸನಗಳು ಮತ್ತು ಗುಹಶಾಸನಗಳೆಂದು ವರ್ಗೀಕರಿಸಲಾಗಿದೆ. ಕರ್ನಾಟಕದಲ್ಲಿ ಅಶೋಕನ ಶಿಲಾಶಾಸನಗಳು. ಕರ್ನಾಟಕದಲ್ಲಿ ಅಶೋಕನ ಅನೇಕ ಶಿಲಾಶಾಸನಗಳು ಸಂಶೋಧಿಸಲ್ಪಟ್ಟಿವೆ. ಅವುಗಳು ದೊರಕಿರುವ ಸ್ಥಳಗಳೆಂದರೆ ರಾಯಚೂರು ಜಿಲ್ಲೆಯ ಮಸ್ಕಿ, ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗುಂಡ, ಚಿತ್ರದುರ್ಗ ಜಿಲ್ಲೆಯ ರಾಮಗಿರಿ, ಸಿದ್ದಾಪುರ ಮತ್ತು ಜಂಟಿನ ರಾಮೇಶ್ವರ, ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೋಳಂ, ಕಲಬುರಗಿ ಜಿಲ್ಲೆಯ ಸನ್ನತಿ. ಶಿಲಾಶಾಸನಗಳು ರಾಜನನ್ನು ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ಎಂದು ಉಲ್ಲೇಖಿಸುವುದರಿಂದ ಇತಿಹಾಸಕಾರರಲ್ಲಿ ಶಾಸನಗಳನ್ನು ಹೊರಡಿಸಿದ ರಾಜ ಯಾರು ಎಂಬುದಾಗಿ ಕುರಿತಾಗಿ ಅನುಮಾನಗಳು ತಲೆದೂರುತ್ತಿವೆ. ಮಸ್ಕಿ ಹಾಗೂ ಕೋಲ್ಕತ್ತಾ ಶಾಸನಗಳು ರಾಜನನ್ನು ದೇವನಾಂಪ್ರಿಯ ಅಶೋಕಸ ಎಂದು ಉಲ್ಲೇಖಿಸಿವೆ. ಇದರಿಂದಾಗಿ ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ರಾಜ ಅಶೋಕನಲ್ಲದೆ ಬೇರಾರೂ ಅಲ್ಲ ಎಂದು ದೃಢಪಟ್ಟಿತು. ಧರ್ಮ. ಅಶೋಕನು ಧರ್ಮಕ್ಕೆ ಶ್ರೇಷ್ಠ ಕೊಡುಗೆ ನೀಡಿದ್ದಾನೆ. ಅವನ ಪ್ರಕಾರ ಧರ್ಮನಿಷ್ಠೆಯು ಈ ಕೆಳಕಂಡ ಗುಣಗಳನ್ನು ಹೊಂದಿರಬೇಕು. ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು ಮತ್ತು ಗುರುಗಳಿಗೆ ಗೌರವ ತೋರಬೇಕು. ಪ್ರತಿಯೊಬ್ಬ ಸತ್ಯವನ್ನು ನುಡಿಯಬೇಕು. ಸೇವಕರು, ಹಿರಿಯರು ಮತ್ತು ಅವಲಂಬಿತರನ್ನು ಪ್ರೀತಿಯಿಂದ ಕಾಣಬೇಕು. ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆ ನೀಡಬಾರದು. ಪ್ರತಿಯೊಬ್ಬನು ಕೋಪ, ಕ್ರೌರ್ಯ ಮತ್ತು ದುಂದುವೆಚ್ಚಗಳನ್ನು ನಿಗ್ರಹಿಸಬೇಕು. ಬೌದ್ಧ ಧರ್ಮದ ಆಳ್ವಿಕೆಗೆ ತೆಗೆದುಕೊಂಡ ಕ್ರಮಗಳು. ಭಾರತದಲ್ಲಿ ಮಾತ್ರವಲ್ಲದೆ ಭಾರತದ ಹೊರಗೂ ಬೌದ್ಧ ಧರ್ಮದ ಪ್ರಸಾರಕ್ಕೆ ಅಶೋಕ ಕಾರಣನಾಗಿದ್ದಾನೆ. ಬೌದ್ಧ ಧರ್ಮದ ಪ್ರಸಾರಕ್ಕೆ ಅನೇಕ ಕ್ರಮಗಳು ಅವನ ಕೈಗೊಂಡವು. ಅವುಗಳೆಂದರೆ ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾದ ಲುಂಬಿನಿವನ, ಕಪಿಲವಸ್ತು, ಗಯಾ, ಸಾರನಾಥ ಮತ್ತು ಕುಶಿನಗರವನ್ನು ಸಂದೇಶಿಸಿತು ಮತ್ತು ಧರ್ಮಘೋಷ
ಸಾಮರ್ಥ್ಯದಿಂದ ಅನೇಕ ವಿಹಾರಗಳು ನಿರ್ಮಿಸಿದನು ಮತ್ತು ಅವುಗಳ ವೃತ್ತಿಗಾಗಿ ಹೆಚ್ಚಿನ ಪ್ರಮಾಣದ ಹಣವನ್ನು ವ್ಯಯಿಸಿದನು. ಬುದ್ಧನು ತನ್ನ ತತ್ವಗಳನ್ನು ಪ್ರಸಾರ ಮಾಡಲು ಸಾಮ್ರಾಜ್ಯದಾದ್ಯಂತ ಅವುಗಳನ್ನು ಬಂಡೆಗಳು, ಸ್ತಂಭಗಳು ಮತ್ತು ಗೋಡೆಗಳ ಮೇಲೆ ಕೆತ್ತಿಸಿದನು. ಜನರಲ್ಲಿ ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತೃಗಳು, ಯುಕ್ತರು ಮತ್ತು ಉಜ್ಜುಕರು ಎಂಬ ಅಧಿಕಾರಿಗಳನ್ನು ನೇಮಿಸಿದನು. ಹಾಗೂ ಮಹಿಳೆಯರ ರಕ್ಷಣೆ ಮತ್ತು ಧರ್ಮ ಜಾಗೃತಿಗಾಗಿ ಸ್ತ್ರೀ ಅಧ್ಯಕ್ಷ ಮಹಾಮಾತೃರು ಎಂಬ ಅಧಿಕಾರಿಗಳನ್ನು ನೇಮಿಸಿದನು. ಬೌದ್ಧ ಭಿಕ್ಷುಕುಗಳ ನಡುವಣ ಆಂತರಿಕ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸಲು 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೆಸಿದನು. ಅಶೋಕನ ಬೌದ್ಧ ಧರ್ಮವನ್ನು ಹರಡಲು ಅಫ್ಘಾನಿಸ್ತಾನ, ಬರ್ಮಾ, ಶ್ರೀಲಂಕಾ ಮತ್ತು ಯುರೋಪಿಗೆ ನಿಯೋಗಗಳನ್ನು ಕಳುಹಿಸಿದನು. ಶಾಂತಿ ಸೂಚಕವಾಗಿ ಗೋಧಿ ಗಿಡಗಳೊಂದಿಗೆ ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಗಮಿತ್ರಿಯ ಶ್ರೀಲಂಕಾಕ್ಕೆ ಕಳುಹಿಸಿದನು. ಅವನು ಅನೇಕ ಕಲ್ಯಾಣಕಾರಕ ಚಟುವಟಿಕೆಗಳನ್ನು ಕೈಗೊಂಡನು. ಅವನು ಬಾವಿಗಳನ್ನು ತೋಡಿಸಿದನು, ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸಿದನು, ರಸ್ತೆಯ ಬದಿಗಳಲ್ಲಿ ಫಲ ನೀಡುವ ಮರಗಳನ್ನು ನಡೆಸಿದನು, ಮಾನವ ಮತ್ತು ಪ್ರಾಣಿಗಳಿಗೆ ಆಸ್ಪತ್ರೆಗಳನ್ನು ನಿರ್ಮಿಸಿದನು ಹಾಗೂ ಶಾಲೆಗಳನ್ನು ಸ್ಥಾಪಿಸಿದನು. ಬಡಜನ ಮತ್ತು ದೈಹಿಕ ಆಸಕ್ತರಾದವರಿಗೆ ಊಟದ ವ್ಯವಸ್ಥೆ ಮಾಡಿದನು. ಇವನು ತನ್ನ ಪ್ರಜೆಗಳಿಗೆ ತಂದೆಯಂತೆ ಇದ್ದು ಸೇವೆ ಮತ್ತು ತ್ಯಾಗ ಆತನ ಗುರಿಯಾಗಿತ್ತು. ಅಶೋಕನ ಮಹಾಶಯ. ಅಶೋಕನು ಮೌರ್ಯರಲ್ಲಿ ಶ್ರೇಷ್ಠ ಅರಸನಾಗಿದ್ದಾನೆ ಮತ್ತು ಪ್ರಪಂಚದ ಅರಸರುಗಳಲ್ಲಿಯೇ ಒಬ್ಬ ಹೆಸರುವಾಸಿಯಾದ ಚಕ್ರವರ್ತಿಯಾಗಿದ್ದಾನೆ. ಶಾಸನಗಳಲ್ಲಿ ಅವನನ್ನು ದೇವನ ಪ್ರಿಯ ಮತ್ತು ಪ್ರಿಯದರ್ಶಿನಿ ಎಂಬ ಹೆಸರಾಗಿದೆ. ಅವುಗಳು ಆತನ ಶ್ರೇಷ್ಠ ವ್ಯಕ್ತಿತ್ವವನ್ನು ಸೂಚಿಸುತ್ತವೆ. ಅಶೋಕನು ಶಾಸನವು 273ರಲ್ಲಿ ಅಧಿಕಾರಕ್ಕೆ ಬಂದನಾದರೂ ಆತನ ಕಿರೀಟ ಧಾರಣ ಮಹೋತ್ಸವವು ಶಾಸನವು 269ರಲ್ಲಿ ನಡೆಯಿತು. ಶಾಸನವು 273ರಿಂದ 269ವರೆಗಿನ ಇತಿಹಾಸ ಸ್ಪಷ್ಟವಾಗಿಲ್ಲ. ಈ ಅವಧಿಯಲ್ಲಿ ಅಶೋಕ ಮತ್ತು ಆತನ 3 ಜನ ಸಹೋದರರ ನಡುವೆ ಅಧಿಕಾರಕ್ಕಾಗಿ ಹೊರಟರು ನಡೆದಿದೆ ಎಂದು ಇತಿಹಾಸಕಾರರು ಬರುತ್ತಾರೆ. ಕಳಿಂಗ ಯುದ್ಧ. ಶಾಸನವು 261. ಅಶೋಕನ ಅಧಿಕಾರಾವಧಿಯಲ್ಲಿ ಕಳಿಂಗವು ಒಂದು ಶಕ್ತಿಶಾಲಿಯಾದ ರಾಜ್ಯವಾಗಿತ್ತು. ಅಶೋಕನು ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲು ಅಪೇಕ್ಷಿಸಿದನು. ಆದ್ದರಿಂದ ಆತ ಕಳಿಂಗದ ಮೇಲೆ ದಾಳಿ ಮಾಡಿದನು. ಅವರ ನಡುವೆ ಭೀಕರ ಕದನ ನಡೆಯಿತು. 13ನೇ ಶಿಲಾಶಾಸನ ಅಶೋಕನ ಕಳಿಂಗದ ದಿಗ್ವಿಜಯ ಮತ್ತು ಅದರ ಪರಿಣಾಮಗಳನ್ನು ಕುರಿತಾದ ವಿವರಗಳನ್ನು ನೀಡುತ್ತದೆ. ಕಳಿಂಗ ಯುದ್ಧದಲ್ಲಿ ಜನ ಪ್ರಾಣತ್ಯಾಗ ಮತ್ತು ಸೈನಿಕ ಯುದ್ಧ ಕೈದಿಗಳಾದರು ಎಂದು ಇದು ಹೇಳುತ್ತದೆ. ರಕ್ತಪಾತವನ್ನು ಕಂಡು ಅಶೋಕನು ತುಂಬಾ ದುಃಖಿತನಾದನು. ಭವಿಷ್ಯದಲ್ಲಿ ಯುದ್ಧ ಮಾಡಬಾರದೆಂದು ತೀರ್ಮಾನಿಸಿದುದರಿಂದ ಇದೇ ಆತನ ಕೊನೆಯ ಯುದ್ಧವಾಯಿತು. ಯುದ್ಧದ ಪರಿಣಾಮವಾಗಿ ಅಶೋಕನು ತನ್ನ ವಿದೇಶಾಂಗ ನೀತಿಯನ್ನು ಬದಲಾಯಿಸಿದನು. ದಿಗ್ವಿಜಯಗಳ ಸೈನಿಕ ವಿಜಯ ಬದಲಾಗಿ ಧರ್ಮ ವಿಜಯ, ಜನರ ಹೃದಯ ಗೆಲ್ಲುವುದು ಈ ನೀತಿಯನ್ನು ತನ್ನದಾಗಿಸಿಕೊಂಡನು. ಹೀಗೆ ಕಳಿಂಗ ಯುದ್ಧವು ಅಶೋಕನ ಜೀವನದಲ್ಲಿ ಒಂದು ಮಹತ್ವ ತಿರುವನ್ನುಂಟು ಮಾಡಿತು. ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿ ಪ್ರಭಾವದಿಂದ ಆತನ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಅಶೋಕನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನದ ಪ್ರದೇಶಗಳಿಂದ ದಕ್ಷಿಣದ ಕರ್ನಾಟಕ, ಸುವರ್ಣಗಿರಿ ವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಸಿಂಧ್ ಮತ್ತು ಬಲೂಚಿಸ್ತಾನಗಳವರೆಗೆ ಹಬ್ಬಿತು. ಅಶೋಕನ ಶಿಲಾಶಾಸನಗಳು. ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ. ಅವುಗಳು ಸಾಮ್ರಾಜ್ಯದ ಉದ್ದಗಲಕ್ಕೂ ದೊರಕಿವೆ. ಶಿಲಾಶಾಸನಗಳನ್ನು ಮೌರ್ಯರ ಧರ್ಮ, ಸಮಾಜ ಮತ್ತು ಆಡಳಿತದ ಮೇಲೆ ಬೆಳಕು ಚೆಲ್ಲುವುದರೊಂದಿಗೆ ಆತನ ದರ್ಶನಗಳ ಮೇಲೆ ಮನೋಭಾವವನ್ನು ಅರಿಯಲು ಸಹಾಯ ಮಾಡುತ್ತವೆ. ಶಿಲಾಶಾಸನಗಳಲ್ಲಿಯೇ ಭಾಷೆಯು ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಆಗಿದ್ದು ಬ್ರಾಹ್ಮಿ ಮತ್ತು ಖರೋಷ್ಠಿಕ್ ಲಿಪಿಯನ್ನು ಬಳಸಲಾಗಿದೆ. ದೀರ್ಘಾವಧಿಯವರೆಗೂ ಒಗ್ಗಟ್ಟಾಗಿದ್ದ ಬಾರ್ಲಿ ಲಿಪಿಯನ್ನು 1831ರಲ್ಲಿ ಜೇಮ್ಸ್ ಪ್ರಿನ್ಸಸ್ ಸಂಶೋಧಿಸಿದನು. ಬೆಳಕಿಗೆ ತಂದ ಶಿಲಾಶಾಸನಗಳನ್ನು ಪ್ರಧಾನ ಶಿಲಾಶಾಸನಗಳು, ಹಿರಿಯ ಶಿಲಾಶಾಸನಗಳು, ಸ್ತಂಭಶಾಸನಗಳು ಮತ್ತು ಗುಹಾಶಾಸನಗಳು
ಭಾರತದ ಹೊರಗೂ ಬೌದ್ಧ ಧರ್ಮದ ಪ್ರಸಾರಕ್ಕೆ ಅಶೋಕ ಕಾರಣನಾಗಿದ್ದಾನೆ. ಬೌದ್ಧ ಧರ್ಮದ ಪ್ರಸಾರಕ್ಕೆ ಅನೇಕ ಕ್ರಮಗಳನ್ನು ಅವನು ಕೈಗೊಂಡನು. ಅವುಗಳೆಂದರೆ ಕಶ್ಮೀರ, ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾದ ಲುಂಬಿನಿ ವನ, ಕಪಿಲವಸ್ತು, ಗಾಯ, ಸರನಾಥ. ಮೊದಲ ಸೆಕೆಂಡ್ PUC HEBA. ಅಶೋಕ ಮಹಾಶಯ. ಅಶೋಕನು ಮೌರ್ಯರಲ್ಲಿ ಶ್ರೇಷ್ಠ ಅರಸನಾಗಿದ್ದಾನೆ ಮತ್ತು ಪ್ರಪಂಚದ ಅರಸರುಗಳಲ್ಲಿಯೇ ಒಬ್ಬ ಹೆಸರುವಾಸಿಯಾದ ಚಕ್ರವರ್ತಿಯಾಗಿದ್ದಾನೆ. ಶಾಸನಗಳಲ್ಲಿ ಅವನನ್ನು ದೇವನಾಂ ಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಹೆಸರಿಸಲಾಗಿದೆ. ಅವುಗಳು ಆತನ ಶ್ರೇಷ್ಠ ವ್ಯಕ್ತಿತ್ವವನ್ನು ಸೂಚಿಸುತ್ತವೆ. ಅಶೋಕನು ಸಾಶಾಪು 273ರಲ್ಲಿ ಅಧಿಕಾರಕ್ಕೆ ಬಂದನಾದರೂ ಆತನ ಕಿರೀಟಧಾರಣ ಮಹೋತ್ಸವವು ಸಾಶಾಪು 249ರಲ್ಲಿ ನಡೆಯಿತು. ಸಾಶಾಪು 273ರಿಂದ 269ರವರೆಗಿನ ಇತಿಹಾಸ ಸ್ಪಷ್ಟವಾಗಿಲ್ಲ. ಈ ಅವಧಿಯಲ್ಲಿ ಅಶೋಕ ಮತ್ತು ಆತನ 100 ಜನ ಸಹೋದರರ ನಡುವೆ ಅಧಿಕಾರಕ್ಕಾಗಿ ಹೋರಾಟ ನಡೆದಿದೆ ಎಂದು ಇತಿಹಾಸಕಾರರು ನಂಬುತ್ತಾರೆ. ಕಳಿಂಗ ಯುದ್ಧ. ಸಾಶಾಪು 261. ಅಶೋಕನು ಅಧಿಕಾರಾವಧಿಯಲ್ಲಿ ಕಳಿಂಗವು ಒಂದು ಶಕ್ತಿಶಾಲಿಯಾದ ರಾಜ್ಯವಾಗಿತ್ತು. ಅಶೋಕನು ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲು ಅಪೇಕ್ಷಿಸಿದನು. ಆದ್ದರಿಂದ ಆತನು ಕಳಿಂಗದ ಮೇಲೆ ದಾಳಿ ಮಾಡಿದನು. ಅವನ ನಡುವೆ ಭೀಕರ ಕದನ ನಡೆಯಿತು. 13ನೇ ಶಿಲಾಶಾಸನ ಅಶೋಕನ ಕಳಿಂಗದ ದಿಗ್ವಿಜಯ ಮತ್ತು ಅದರ ಪರಿಣಾಮವನ್ನು ಕುರಿತಾದ ವಿವರಗಳನ್ನು ನೀಡುತ್ತವೆ. ಕಳಿಂಗ ಯುದ್ಧದಲ್ಲಿ 1,00,000 ಜನ ಪ್ರಾಣತೆತ್ತರು ಮತ್ತು 1,50,000 ಸೈನಿಕರು ಯುದ್ಧ ಖೈದಿಗಳಾದರು ಎಂದು ಇದು ಹೇಳುತ್ತದೆ. ರಕ್ತಪಾತವನ್ನು ಕಂಡ ಅಶೋಕನು ತುಂಬಾ ದುಃಖತಪ್ತನಾದ ಭವಿಷ್ಯದಲ್ಲಿ ಯುದ್ಧ ಮಾಡಬಾರದೆಂದು ತೀರ್ಮಾನಿಸುವುದರಿಂದ ಇದೇ ಆತನ ಕೊನೆಯ ಯುದ್ಧವಾಯಿತು. ಯುದ್ಧದ ಪರಿಣಾಮವಾಗಿ ಅಶೋಕನು ತನ್ನ ವಿದೇಶಾಂಗ ನೀತಿಯನ್ನು ಬದಲಾಯಿಸಿದನು. ದಿಗ್ವಿಜಯಗಳು ಬದಲಾಗಿ ಧರ್ಮವಿಜಯದ ನೀತಿಯನ್ನು ತನ್ನದಾಗಿಸಿಕೊಂಡನು. ಹೀಗೆ ಕಳಿಂಗ ಯುದ್ಧವು ಅಶೋಕನ ಜೀವನದಲ್ಲಿ ಒಂದು ಮಹತ್ವವಾದ ತಿರುವನ್ನುಂಟು ಮಾಡಿತು. ಉಪಗುಪ್ತ ಎಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಆತನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಅಶೋಕನು ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನದ ಪ್ರದೇಶಗಳಿಂದ ದಕ್ಷಿಣದಲ್ಲಿ ಕರ್ನಾಟಕವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಸಿಂಧ್ ಮತ್ತು ಬಲೂಚಿಸ್ತಾನಗಳವರೆಗೆ ಹಬ್ಬಿತ್ತು. ಅಶೋಕನ ಶಿಲಾಶಾಸನಗಳು. ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ. ಅವುಗಳ ಸಾಮ್ರಾಜ್ಯದ ಉದ್ದಗಲಕ್ಕೂ ದೊರಕಿವೆ. ಶಿಲಾಶಾಸನಗಳು ಮೌರ್ಯರ ಧರ್ಮ, ಸಮಾಜ ಮತ್ತು ಆಡಳಿತ ಮೇಲೆ ಬೆಳಕು ಚೆಲ್ಲುವುದರೊಂದಿಗೆ ಆದರ್ಶಗಳ ಮತ್ತು ಮನೋಭಾವನವನ್ನು ಅರಿಯಲು ಸಹಾಯ ಮಾಡುತ್ತವೆ. ಶಿಲಾಶಾಸನಗಳಲ್ಲಿಯೇ ಭಾಷೆಯು ಪ್ರಾಕೃತ, ಪಾಡಿ ಮತ್ತು ಗ್ರೀಕ್ ಆಗಿದ್ದು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯನ್ನು ಬಳಸಲಾಗಿದೆ. ದೀರ್ಘಾವಧಿಯವರೆಗೆ ಒಗಟಾಗಿದ್ದ ಬ್ರಾಹ್ಮಿ ಲಿಪಿಯನ್ನು 1831ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ಸ್ ಸಂಶೋಧಿಸಿ ಬೆಳಕಿಗೆ ತಂದನು. ಶಿಲಾಶಾಸನಗಳನ್ನು ಪ್ರಧಾನ ಶಿಲಾಶಾಸನಗಳು, ಕಿರಿಯ ಶಿಲಾಶಾಸನಗಳು, ಸ್ತಂಭ ಶಾಸನಗಳು ಮತ್ತು ಗುಹಾ ಶಾಸನಗಳೆಂದು ವರ್ಗೀಕರಿಸಲಾಗಿದೆ. ಕರ್ನಾಟಕದಲ್ಲಿನ ಶಿಲಾಶಾಸನಗಳು. ಕರ್ನಾಟಕದಲ್ಲಿ ಅಶೋಕನ ಅನೇಕ ಶಿಲಾಶಾಸನಗಳು ಸಂಶೋಧಿಸಲ್ಪಟ್ಟಿವೆ. ಅವುಗಳು ದೊರಕಿರುವ ಸ್ಥಳಗಳೆಂದರೆ 1 ರಾಯಚೂರು ಜಿಲ್ಲೆಯ ಮಸ್ಕಿ, 2 ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗೊಂಡ, 3 ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಂಟಿಗ ರಾಮೇಶ್ವರ, 4 ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಬಳ್ಳಂ, 5 ಕಲಬುರಗಿ ಜಿಲ್ಲೆಯ ಸನ್ನತಿ. ಶಿಲಾಶಾಸನಗಳು ರಾಜನನ್ನು ದೇವನಾಂ ಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಉಲ್ಲೇಖಿಸಿದ್ದರಿಂದ ಇತಿಹಾಸಕಾರರಲ್ಲಿ ಶಾಸನಗಳನ್ನು ಹೊರಡಿಸಿದೆ. ರಾಜ ಯಾವ ಎಂಬುದರ ಕುರಿತಾಗಿ ಅವಮಾನಗಳು ತಲೆದೋರಿತು. ಮಸ್ಕಿ ಹಾಗೂ ಕಲ್ಕತ್ತಾ ಶಾಸನಗಳು ರಾಜನನ್ನು ದೇವನಾಂ ಪ್ರಿಯ ಅಶೋಕಸ ಎಂದು ಉಲ್ಲೇಖಿಸಿವೆ. ಇದರಿಂದಾಗಿ ದೇವನಾಂ ಪ್ರಿಯ ಅಥವಾ ಪ್ರಿಯದರ್ಶಿ ರಾಜ ಅಶೋಕನಲ್ಲದೆ ಬೇರಾರೂ ಅಲ್ಲ ಎಂದು ದೃಢಪಟ್ಟಿದೆ. ಧರ್ಮ. ಅಶೋಕನು ಧರ್ಮಕ್ಕೆ ಶ್ರೇಷ್ಠ ಕೊಡುಗೆ ನೀಡಿದ್ದಾನೆ. ಅವನ ಪ್ರಕಾರ ಧರ್ಮನಿಷ್ಠೆಯು ಈ ಕೆಳಕಂಡ ಗುಣಗಳನ್ನು ಹೊಂದಿರಬೇಕು. 1. ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು ಮತ್ತು ಗುರುಗಳಿಗೆ ಗೌರವ ತೋರಬೇಕು. 2. ಪ್ರತಿಯೊಬ್ಬರು ಸತ್ಯವನ್ನು ನುಡಿಯಬೇಕು. 3. ಸೇವಕರು, ಕಿರಿಯರು ಮತ್ತು ಅವಲಂಬಿತರನ್ನು ಪ್ರೀತಿಯಿಂದ ಕಾಣಬೇಕು. 4. ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆ ನೀಡಬಾರದು. 5. ಪ್ರತಿಯೊಬ್ಬನು ಕೋಪ, ಕ್ರೌರ್ಯ ಮತ್ತು ದುಂದುವೆಚ್ಚಗಳನ್ನು ನಿಗ್ರಹಿಸಬೇಕು. ಬೌದ್ಧ ಧರ್ಮದ ಹರಡುವಿಕೆಗೆ ತೆಗೆದುಕೊಂಡ ಕ್ರಮಗಳು. ಭಾರತದಲ್ಲಿ ಮಾತ್ರವಲ್ಲದೆ ಭಾರತದ ಹೊರಗೂ ಬೌದ್ಧ ಧರ್ಮದ ಪ್ರಸಾರಕ್ಕೆ ಅಶೋಕ ಕಾರಣನಾಗಿದ್ದಾನೆ. ಬೌದ್ಧ ಧರ್ಮದ ಪ್ರಸಾರಕ್ಕೆ ಅನೇಕ ಕ್ರಮಗಳನ್ನು ಅವನು ಕೈಗೊಂಡರು. ಅವುಗಳೆಂದರೆ ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾದ ಲುಂಬಿನವನ, ಕಪಿಲವಸ್ತು, ಗಯಾ, ಸಾರನಾಥ ಮತ್ತು ಕುಶಿನಗರವನ್ನು ಸಂದರ್ಶಿಸಿದನು ಮತ್ತು ಧರ್ಮಗೋಷ್ಠಿಗಳನ್ನು ಏರ್ಪಡಿಸಿದನು. ಸಾಮ್ರಾಜ್ಯದಾದ್ಯಂತ ಅನೇಕ ವಿಹಾರಗಳನ್ನು ನಿರ್ಮಿಸಿದನು ಮತ್ತು ಅವುಗಳ ದತ್ತವಾಗಿ ಹೆಚ್ಚಿನ ಪ್ರಮಾಣದ ಹಣವನ್ನು ವ್ಯಯಿಸಿದನು. 3. ಬುದ್ಧನ ತತ್ವಗಳನ್ನು ಪ್ರಸಾರ ಮಾಡಲು ಸಾಮ್ರಾಜ್ಯದಾದ್ಯಂತ ಅವುಗಳನ್ನು ಬಂಡೆಗಳು, ಸ್ತಂಭಗಳು ಮತ್ತು ಗೋಡೆಗಳ ಮೇಲೆ ಕೆತ್ತಿಸಿದನು. 4. ಜನರಲ್ಲಿ ಧರ್ಮ ಪ್ರಚಾರಕ್ಕಾಗಿ ಧರ್ಮ
ಗುಪ್ತರು ಮತ್ತು ರಜ್ಜುಕರು ಎಂಬ ಅಧಿಕಾರಿಗಳನ್ನು ನೇಮಿಸಿದನು. ಹಾಗೂ ಮಹಿಳೆಯರ ರಕ್ಷಣೆ ಮತ್ತು ಧರ್ಮ ಜಾಗೃತಿಗಾಗಿ ಸ್ತ್ರೀ ಅಧ್ಯಕ್ಷ ಮಹಾಮಾತ್ರರು ಎಂಬ ಅಧಿಕಾರಿಗಳನ್ನು ನೇಮಿಸಿದನು. 5. ಬೌದ್ಧ ಋಷಿಗಳ ನಡುವಣ ಆಂತರಿಕ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸಲು ಸಾಶ 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ಸಂಘಟಿಸಿದನು. 6. ಅಶೋಕನು ಬೌದ್ಧ ಧರ್ಮವನ್ನು ಹರಡಲು ಅಫ್ಘಾನಿಸ್ತಾನ, ಬರ್ಮಾ, ಶ್ರೀಲಂಕಾ ಮತ್ತು ಯುರೋಪಿಗೆ ನಿಯೋಗಗಳನ್ನು ಕಳುಹಿಸಿದನು. ಶಾಂತಿ ಸೂಚಕವಾಗಿ ಬೋಧಿಗಿಡದೊಂದಿಗೆ ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರೆಯನ್ನು ಶ್ರೀಲಂಕಾಕ್ಕೆ ಕಳುಹಿಸಿದನು. ಅವನು ಅನೇಕ ಕಲ್ಯಾಣಕಾರಕ ಚಟುವಟಿಕೆಗಳನ್ನು ಕೈಗೊಂಡನು. ಅವನು ಬಾವಿಗಳನ್ನು ತೋಡಿಸಿದನು, ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸಿದನು, ರಸ್ತೆಯ ಬದಿಗಳಲ್ಲಿ ಫಲ ನೀಡುವ ಮರಗಳನ್ನು ನಡೆಸಿದನು, ಮಾನವ ಮತ್ತು ಪ್ರಾಣಿಗಳಿಗಾಗಿ ಆಸ್ಪತ್ರೆಗಳನ್ನು ನಿರ್ಮಿಸಿದನು ಹಾಗೂ ಶಾಲೆಗಳನ್ನು ಸ್ಥಾಪಿಸಿದನು. ಬಡಜನರು ಮತ್ತು ದೈಹಿಕವಾಗಿ ಅಶಕ್ತರಾದವರಿಗೆ ಊಟದ ವ್ಯವಸ್ಥೆ ಮಾಡಿದನು. ಇವನು ತನ್ನ ಪ್ರಜೆಗಳಿಗೆ ತಂದೆಯಂತೆ ಇದ್ದನು. ಸೇವೆ ಮತ್ತು ತ್ಯಾಗ ಆತನ ಗುರಿಯಾಗಿತ್ತು. ಅಶೋಕನು ಭಾರತದಲ್ಲಿ ಒಂದು ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಪ್ರಪಂಚದ ಇತಿಹಾಸದಲ್ಲಿ ವಿಜಯದ ನಂತರ ಯುದ್ಧವಾಗಿ ಹೆಚ್ಚಿಸಿದ ಏಕೈಕ ಅರಸನಾಗಿದ್ದಾನೆ. ಕಳಿಂಗ ಯುದ್ಧದ ಪರಿಣಾಮಗಳಿಂದ ತಲ್ಲಣಗೊಂಡ ಅಶೋಕನು ದಿಗ್ವಿಜಯಗಳನ್ನು ತ್ಯಜಿಸಿ ಧರ್ಮ ವಿಜಯವನ್ನು ಅಳವಡಿಸಿಕೊಂಡು ತನ್ನ ಸಂಪೂರ್ಣ ಜೀವನವನ್ನು ಜನರ ಶಾಂತಿ ಹಾಗೂ ಕಲ್ಯಾಣಕ್ಕಾಗಿ ವಿನಿಯೋಗಿಸಿದನು. 16,000 ರಾಜ ಮಹಾರಾಜ ಸಾಮ್ರಾಟರು ಹೆಸರುಗಳು ತುಂಬಿರುವ ಇತಿಹಾಸವೆಂಬ ದಿಗಂತದಲ್ಲಿ ಅಶೋಕನೊಬ್ಬನೇ ಧ್ರುವ ತಾರೆಯಂತೆ ಜಾಜ್ವಲ